ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಯಮದಿಂದ ಕಾನೂನು ನಡೆಯನ್ನ ಪಾಲಿಸಿ ಸೈದ್ಧಾಂತಿಕ ಸಮರವನ್ನ ಹೊಸ ದಿಕ್ಕಿಗೆ ಒಯ್ದಿದೆ. 100 ವರ್ಷದಲ್ಲಿ ಅದೆಷ್ಟು ಸಂಘರ್ಷಗಳನ್ನ ಹೊತ್ತು ಮೆರೆದಂತಹ ಸಂಘ ಈ ಶತಾಬ್ದಿ ಸಂಭ್ರಮದ ಆಚರಣೆಗೆ ದೇಶಾದ್ಯಂತ ಪಥಸಂಚಲನ ಆಯೋಜನೆ ಮಾಡಿದೆ. ಆದರೆ ಇದಕ್ಕೆ ಕೊಕ್ಕೆ ಹಾಕೋಕೆ ಬಂದಂತಹ ಸರ್ಕಾರ ಘೋರ ಮುಖಭಂಗವನ್ನ ಅನುಭವಿಸಿದೆ. ಕಾನೂನು ಸಂಘರ್ಷದಲ್ಲಿ ಮುನ್ನಡೆ, ಸರ್ಕಾರಕ್ಕೆ ಮುಖಭಂಗ. ಹೊಸದಾಗಿ ಅರ್ಜಿ ಸಲ್ಲಿಕೆಗೆ ಕಲಬುರಗಿ ಹೈಕೋರ್ಟ್ ಸೂಚನೆ. ವಿಜಯದಶಮಿ ಉತ್ಸವದ ಭಾಗವಾಗಿ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಹಮ್ಮಿಕೊಂಡಿದ್ದ ಸಂಘದ ಪಥಸಂಚಲನ ಮುಂದೂಡಿಕೆಯಾಗಿದೆ. ಇವತ್ತು ನಡೆಯಬೇಕಾಗಿದ್ದ ಕಾರ್ಯಕ್ರಮವನ್ನ ನವೆಂಬರ್ 2ನೇ ತಾರೀಕಿಗೆ ಮಾಡೋಕೆ ಆರ್ಎಸ್ಎಸ್ ಉದ್ದೇಶಿಸಿದೆ. ಆರ್ಎಸ್ಎಸ್ ಪಥಸಂಚಲನ ಸ್ಥಳ ಮತ್ತು ಸಮಯಕ್ಕೆ ಸಂಬಂಧಿಸಿ ನಿರ್ದಿಷ್ಟವಾಗಿ ಕೈಗೊಂಡ ನಿರ್ಣಯದ ವರದಿಯನ್ನ ಹೈಕೋರ್ಟ್ ಕೇಳಿದೆ. ಅಕ್ಟೋಬರ್ 24ಕ್ಕೆ ವರದಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠ ನಿರ್ದೇಶನವನ್ನ ಕೊಟ್ಟಿದೆ. ಅಲ್ಲದೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಹೈಕೋರ್ಟ್ ಹಲವು ಮೂಲಭೂತ ಪ್ರಶ್ನೆಗಳನ್ನ ಎತ್ತಿದೆ. ಪಥಸಂಚಲನಕ್ಕೆ ಅನುಮತಿ ಕೋರಿ ಯಾವ ಪ್ರಾಧಿಕಾರಕ್ಕೆ ಅನುಮತಿ ಕೋರಬೇಕು, ಯಾವ ಕಾನೂನಿನ ಅಡಿ ಅನುಮತಿ ಕೋರಬೇಕು ಎಂಬ ವಿಚಾರ ಇಲ್ಲಿದೆ. ಗುಂಪೊಂದು ಪಥಸಂಚಲನ ನಡೆಸಲು ಅವಕಾಶವಿದೆಯೇ? ಅದು ಪ್ರತಿಭಟನೆಯೇ ಆಗಬೇಕೆಂದಿಲ್ಲ, ಮೌನ ಪ್ರತಿಭಟನೆ ಆಗಿರಬಹುದು. ಜನರಲ್ಲಿ ಜಾಗೃತಿ ಮೂಡಿಸಲು ಇಚ್ಛಿಸಬಹುದು. ಇದಕ್ಕೆ ಅನುಮತಿ ಬೇಕೇ? ಹಾಗಾದರೆ ಯಾರಿಂದ ಅನುಮತಿ ಪಡೆಯಬೇಕು? ಯಾವ ಕಾನೂನು ಜಾರಿಯಲ್ಲಿದೆ? ಯಾವ ಕಾನೂನಿನ ನಿಬಂಧನೆಗೆ ನಾವು ಒಳಪಟ್ಟಿದ್ದೇವೆ? ಹೀಗೆ ಖಡಕ್ ಪ್ರಶ್ನೆಗಳನ್ನ ಎಸೆದ ನ್ಯಾಯಮೂರ್ತಿ ಕಮಲ್ ಸರ್ಕಾರ ಮತ್ತು ಅರ್ಜಿದಾರರಿಗೆ ಕೆಲ ಆದೇಶಗಳನ್ನ ಜಾರಿ ಮಾಡಿ ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ಪಥಸಂಚಲನಕ್ಕೆ ಎಲ್ಲಿಂದ ಎಲ್ಲಿವರೆಗೆ ಪಥಸಂಚಲನ ನಡೆಯಲಿದೆ ಅಂತ ಕೋರಬೇಕಿದೆ. ಯಾಕಾಗಿ ಪಥಸಂಚಲನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಉಲ್ಲೇಖಿಸಬೇಕು. ಸ್ಥಳ ಮತ್ತು ಸಮಯದ ಮಾಹಿತಿಯನ್ನ ನೀಡಿ ಅರ್ಜಿದಾರರು ಕಲಬುರಗಿಯ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ತಹಶೀಲ್ದಾರ್ ಮತ್ತು ಪೊಲೀಸರಿಗೆ ಹೊಸದಾಗಿ ಮಾಹಿತಿ ಸಲ್ಲಿಸಬೇಕು. ಅರ್ಜಿದಾರರ ಪಥಸಂಚಲನದ ಹಾದಿಯನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಅಕ್ಟೋಬರ್ 24ನೇ ತಾರೀಕು ವರದಿ ಸಲ್ಲಿಸಬೇಕು. ಸರ್ಕಾರ ಸಲ್ಲಿಸುವ ವರದಿ ಆಧರಿಸಿ ಕೋರ್ಟ್ ನಿರ್ಧಾರ ಮಾಡಲಿದೆ ಅಂತ ಹೇಳಿ ನ್ಯಾಯಪೀಠ ಆದೇಶವನ್ನ ನೀಡಿದೆ. ಪಥಸಂಚಲನಕ್ಕೆ ಬೆಳಗ್ಗೆ ಅನುಮತಿ ನಿರಾಕರಣೆ. ನಿನ್ನೆಯಿಂದ ಆರಂಭವಾದ ಹೈ ಡ್ರಾಮಾಗೆ ವಿರಾಮ. ಸರ್ಕಾರಿ ಸ್ಥಳಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಕಾರ್ಯಕ್ರಮಕ್ಕೆ ಪೂರ್ವಾನುಮತಿ ಕಡ್ಡಾಯ ಅಂತ ಸರ್ಕಾರ ಆದೇಶ ಮಾಡಿದೆ. ಇದೇ ಆದೇಶದಂತೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ತಹಶೀಲ್ದಾರ್ಗೆ ಮಾಹಿತಿ ನೀಡಲಾಗಿತ್ತು. ಆದರೆ ಆರ್ಎಸ್ಎಸ್ಗೆ 11 ಅಂಶಗಳ ವಿವರಣೆ ಕೇಳಿದ್ದ ತಹಶೀಲ್ದಾರ್ ಬೆಳಗ್ಗೆ ಅನುಮತಿಯನ್ನ ನಿರಾಕರಿಸಿದ್ರು. ಈ ಆದೇಶ ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ಗೆ ಸಂಘ ಕಾನೂನು ಸಂಘರ್ಷವನ್ನ ನಡೆಸಿ ಈಗ ಆರಂಭಿಕವಾಗಿ ಗೆದ್ದು ಬೀಗಿದೆ. ಇತ್ತ ಸ್ಥಳೀಯ ಶಾಸಕರೂ ಆಗಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಬಿಜೆಪಿಯ ಮಧ್ಯೆ ಮಾತಿನ ಕಾಳಗ ಮುಂದುವರೆದಿದೆ. ಹೈಕೋರ್ಟ್ ಸರ್ಕಾರಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿ ಛೀಮಾರಿ ಹಾಕಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ತಿವಿದ್ರು. ಇವತ್ತು ಚಿತ್ತಾಪುರದಲ್ಲೂ ಕೂಡ ಪಥ ಸಂಚಲನ ಮಾಡುವಂಥದ್ದಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಆಯ್ತಲ್ಲ ಮಂಗಳಾರತಿ, ನಿಮ್ಮ ಯೋಗ್ಯತೆಗೆ ಮಂಗಳಾರತಿ ಆಗೋಯ್ತಲ್ಲ. ಇವತ್ತು ನಾಚಿಕೆ ಆಗಲ್ವಾ ನಿಮಗೆ? ಸಂಘ, ಕೋರ್ಟು, ಕಚೇರಿ ಇತ್ಯಾದಿ ಎಲ್ಲ ಅವರಿಗೆ ಆಪ್ಷನ್ಗಳಿದಾವೆ, ಅದು ಅವ್ರು ಮಾಡ್ತಾರೆ. ಹಿಂಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಇಷ್ಟ ಹೇಳೋದು, ನಿಮ್ಮ ತಂದೆಯವ್ರನ್ನ ನೋಡಿ ಒಂದ್ ಸ್ವಲ್ಪ ಕಲೀರಿ ಅಷ್ಟೇ ನಾ ಹೇಳೋದು. ಆದ್ರೆ ಪ್ರಿಯಾಂಕ್ ಇಟ್ಟ ವಾದ ಭಿನ್ನವಾಗಿತ್ತು. ಇದು ಉದ್ದೇಶಪೂರ್ವಕ ಟಾರ್ಗೆಟ್ ಅಂತ ಟೀಕಿಸಿ ಕೋರ್ಟ್ನಲ್ಲಿನ ಕೆಲ ಅಂಶಗಳನ್ನ ಮುಂದಿಟ್ಟು ತಮ್ಮ ಸಮರ್ಥನೆಗೆ ಬಳಸಿದ್ರು. ಇದು ಸರಿ, ಇದು ತಪ್ಪ ಆದೇಶ ಅಂತ ಎಲ್ಲೂ ಹೇಳಿಲ್ಲ ಅವರು. ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಸರ್ಕಾರ ಕನ್ಸಿಡರ್ ಮಾಡಬಹುದಾ ಇಲ್ಲ ಅಂತ ಪರಿಶೀಲನೆ ಮಾಡಿ ಅಂತ ಹೇಳಿರೋದು. ಸೊ ಅವರು ಕೊಡ್ಲಿ, ಮತ್ತೊಮ್ಮೆ ಅರ್ಜಿ ಕೊಡ್ಲಿ, ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್. ಉದ್ದೇಶಪೂರ್ವಕವಾಗಿ ನನ್ನ ಜಿಲ್ಲೆನಲ್ಲಿ, ನನ್ನ ಮತಕ್ಷೇತ್ರದಲ್ಲಿ, ನನ್ನ ಪಕ್ಕದ ಮತಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬೇಕು
ನಾವು ಇವನಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಈ ಮಧ್ಯೆ ಕಲಬುರಗಿ ಚಿತ್ತಾಪುರದಲ್ಲಿನ ಈ ಕಿಚ್ಚು ಸೇಡಂನಲ್ಲೂ ಹೊತ್ಕೊಂಡಿದೆ. ಸೇಡಂನಲ್ಲಿ ಪಥಸಂಚಲನ ಹೊರಟ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಮಾತ್ರ ಛಾಯಾ ಶಾಲೆಯಿಂದ ಹೊರಟಿದ್ದಂತಹ ಪಥಸಂಚಲನ ತುಸು ದೂರ ಸಾಗ್ತಾ ಇದ್ದ ಹಾಗೆ ಪೊಲೀಸರು ಎಂಟ್ರಿಯಾದ್ರು. ಒಟ್ಟಾರೆ ಕಲಬುರಗಿಯಲ್ಲಿನ ಕಲಹ ನವೆಂಬರ್ 2ಕ್ಕೆ ವಿಕೋಪಕ್ಕೆ ತಿರುಗುವಂತಹ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.